ಮಳೆ ಫಸ್ಟ್ PUC ಭೂಗೋಳಶಾಸ್ತ್ರ ಪೇಜ 76. 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ 104. ಭಾಗ 1. ಭೂಮಿಯ ಮೇಲೆ ನೀರು 3 ಪ್ರಕಾರದಲ್ಲಿ ಕಂಡುಬರುವುದು. 1. ಅನಿಲ ನೀರಾವಿ. 2. ದ್ರವ ನೀರು. 3ನೇದು ಘನ ಹಿಮ. ದ್ರವ ನೀರು ಅನಿಲ ಅಥವಾ ನೀರಾವಿ ರೂಪಕ್ಕೆ ಪರಿವರ್ತನೆ ಹೊಂದುವುದನ್ನು ಬಾಷ್ಪೀಕರಣ ಎಂದು ಕರೆಯುವರು. ಅನಿಲ ತೇವಾಂಶ ದ್ರವ ಅಥವಾ ಘನಗಳಿಗೆ ಪರಿವರ್ತನೆ ಹೊಂದುವುದನ್ನು ಘನೀಕರಣ ಎನ್ನುವರು. ಘನ ನೀರು ದ್ರವಕ್ಕೆ ಬರದೆ ನೇರವಾಗಿ ಅನಿಲವಾಗಿ ಪರಿವರ್ತನೆ ಹೊಂದುವುದನ್ನು ಸಬ್ಲಿಮೇಷನ್ ಎಂದು ಕರೆಯುವರು. ವಾಯುಮಂಡಲ ಒಳಗೊಂಡಿರುವ ನೀರಾವಿ ಅಥವಾ ತೇವಾಂಶವನ್ನು ಆರ್ದ್ರತೆ ಎನ್ನುವರು. ಮಳೆಯಲ್ಲಿ 3 ವಿಧಗಳು. 1ನೇದು ಪರಿಸರಣ ಮಳೆ ಕನ್ವೆನ್ಷನ್ ರೇನ್ಫಾಲ್. 2ನೇದು ಆರೋಹ ಅಥವಾ ಪರ್ವತ ಮಳೆ ಆರೋಗ್ರಾಫಿಕ್ ರೇನ್ಫಾಲ್. 3ನೇದು ಆವರ್ತ ಮಳೆ ಸೈಕ್ಲೋನಿಕ್ ರೇನ್ಫಾಲ್. 1ನೇದು ಪರಿಸರಣ ಮಳೆ ಕನ್ವೆನ್ಷನ್ ರೇನ್ಫಾಲ್. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆಯನ್ನು ಪರಿಸರಣ ಮಳೆ ಎಂದು ಕರೆಯುವರು. ಉಷ್ಣಾಂಶ ಹೆಚ್ಚು ಇರುವ ಪ್ರದೇಶಗಳಲ್ಲಿ ವಾಯು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುವುದು. ಆದ ನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿರುವ ಜಲಾಂಶವು ಹನಿಗಳಾಗಿ ವಿಭಜನೆಗೊಂಡು ಮಳೆ ಬೀಳುವುದು. ಇದೇ ಪರಿಸರಣ ಮಳೆ ಎನ್ನುವರು. ಪರಿಸರಣ ಮಳೆಯು ಹೆಚ್ಚು ಸಮಭಾಜಕವೃತ್ತ ಉಷ್ಣವಲಯದಲ್ಲಿ ಬೇಸಿಗೆ ಅವಧಿಯಲ್ಲಿ ಕಂಡುಬರುತ್ತದೆ. ಪರಿಸರಣ ಮಳೆಯು ಹೆಚ್ಚಾಗಿ ಗುಡುಗು ಮಿಂಚುಗಳಿಂದ ಕೂಡಿರುವುದು. ಸಮಭಾಜಕ ವೃತ್ತದಲ್ಲಿ ಪರಿಸರಣ ಮಳೆಯನ್ನು ವಿವಿಧ ಹೆಸರುಗಳಿಂದ ಕರೆಯುವರು. 1ನೇದು ಅಪರ್ಣ ಮಳೆ. 2ನೇದು ಚಹಾ ಸಮಯದ ಮಳೆ. 3ನೇದು 4 ಗಂಟೆಯ ಮಳೆ. ಈಗ 2ನೇದು ಆರೋಹ ಮಳೆ ಆರೋಗ್ರಾಫಿಕ್ ರೇನ್ಫಾಲ್ಸ್. ಆರೋಹ ಮಳೆಯು ಪ್ರಪಂಚದಲ್ಲಿ ಹೆಚ್ಚು ಕಂಡುಬರುವುದು. ಆರೋಹ ಮಳೆಯನ್ನು ಪರ್ವತ ಅಥವಾ
ಭೂಸ್ವರೂಪ ಮಳೆ ಎಂದು ಕರೆಯುವರು. ಆರೋಹ ಮಳೆಯು ಪರ್ವತಗಳ ಹಿಂದಿನ ಭಾಗ ಹೆಚ್ಚು ಮಳೆ ಪಡೆಯುತ್ತದೆ ಹಾಗೂ ಪರ್ವತದ ನಂತರ ಭಾಗ ಕಡಿಮೆ ಮಳೆ ಪಡೆಯುತ್ತದೆ. ಹೀಗಾಗಿ ಇದರಿಂದ ಮಳೆ ನೆರಳಿನ ಪ್ರದೇಶ ಉಂಟಾಗುತ್ತದೆ. ಇನ್ನು ಮೂರನೇದು ಆವರ್ತ ಮಳೆ, ಸೈಕ್ಲೋನಿಕ್ ರೇನ್ಫಾಲ್ಸ್. ಆವರ್ತ ಮಳೆಯು ಸಮ ಶೀತೋಷ್ಣವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆವರ್ತ ಮಾರುತಗಳು ಅಥವಾ ವಾಯುಭಾರ ಕುಸಿತದಿಂದ ಉಂಟಾಗುವ ಮಳೆಯನ್ನು ಆವರ್ತ ಮಳೆ ಎನ್ನುವರು. ಆವರ್ತ ಮಳೆ ಸಮ ಶೀತೋಷ್ಣವಲಯದಲ್ಲಿ ವೃತ್ತಾಕಾರವಾಗಿ ಚಲಿಸುವ ಉಷ್ಣವಾಯು ರಾಶಿ, ಶೀತವಾಯು ರಾಶಿ ಪರಸ್ಪರ ಸಂಧಿಸಿದಾಗ ಆವರ್ತ ಮಳೆ ಉಂಟಾಗುತ್ತದೆ. ಪ್ರಪಂಚದಲ್ಲಿ ಹೆಚ್ಚು ಹಾಗೂ ಕಡಿಮೆ ಮಳೆ ಪಡೆಯುವ ಪ್ರದೇಶಗಳು. ಪ್ರಪಂಚದಲ್ಲಿ ಹೆಚ್ಚು ಮಳೆ ಭಾರತದ ಮೇಘಾಲಯದ ಮೌಸಿನ್ರಾಮ್ ಎಂಬಲ್ಲಿ 1141 ಸೆಂಟಿಮೀಟರ್. ಪ್ರಪಂಚದಲ್ಲಿ ಕಡಿಮೆ ಮಳೆ ಅಂಟಾರ್ಕ್ಟಿಕ್ ಡ್ರೈ ವ್ಯಾಲಿ. ಭಾರತದಲ್ಲಿ ಹೆಚ್ಚು ಹಾಗೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳು. ಭಾರತದಲ್ಲಿ ಹೆಚ್ಚು ಮಳೆ ಮೇಘಾಲಯದ ಪೂರ್ ಖಾಸಿ ಹಿಲ್ಸ್ ಜಿಲ್ಲೆಯಲ್ಲಿರುವ ಮೌಸಿನ್ರಾಮ್. ಭಾರತದಲ್ಲಿ ಕಡಿಮೆ ಮಳೆ ರಾಜಸ್ಥಾನ್ ಪಶ್ಚಿಮ ಭಾಗದಲ್ಲಿರುವ ಜೈಸಲ್ಮೇರ್ ರೋಯ್ಲಿ ಪ್ರದೇಶ. ಕರ್ನಾಟಕದಲ್ಲಿ ಹೆಚ್ಚು ಹಾಗೂ ಕಡಿಮೆ ಮಳೆ ಪಡೆಯುವ ಪ್ರದೇಶ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್. ಕರ್ನಾಟಕದಲ್ಲಿ ಕಡಿಮೆ ಮಳೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ವೃಷ್ಟಿ ಮಾಪಕ ರೇನ್ ಕ್ವಿಕ್ ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣವನ್ನು ವೃಷ್ಟಿ ಮಾಪಕ ಮಳೆಯ ಮಾಪಕ ಎನ್ನುವರು. ಸಮವೃಷ್ಟಿ ರೇಖೆ ಐಸೋಹೈಪ್ಸ್ ಒಂದೇ ಪ್ರಮಾಣದ ಮಳೆ ಪಡೆಯುವ ಸ್ಥಳವನ್ನು ಸೇರಿಸುವ ರೇಖೆಯಾಗಿದೆ. ವಾಯುಗುಣ ಹವಾಗುಣ. ಒಂದನೇದು ಹವಾಗುಣ. ಯಾವುದೇ ಒಂದು ಸ್ಥಳ ಅಥವಾ ಪ್ರದೇಶದ ಅಲ್ಪ ಕಾಲಾವಧಿಯಲ್ಲಿನ ವಾಯುಮಂಡಲದಲ್ಲಾಗುವ ಬದಲಾವಣೆಯನ್ನು ಹವಾಮಾನ ಎಂದು ಕರೆಯುವರು. ಹವಾಗುಣ ನಿರ್ಧರಿಸುವ ಘಟಕಗಳು ಉಷ್ಣಾಂಶ, ಒತ್ತಡ, ಮಾರುತ, ತೇವಾಂಶ. ಹವಾಮಾನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹವಾಮಾನಶಾಸ್ತ್ರ,
ಮೆಟ್ರಾಲಜಿ ಎಂದು ಕರೆಯುವರು. ಭಾರತದ ಹವಾಮಾನ ಇಲಾಖೆಯ ಕೇಂದ್ರ ಕಚೇರಿಯು ಮಹಾರಾಷ್ಟ್ರದ ಪುಣೆಯಲ್ಲಿದೆ. IMIT ಎರಡನೇದು ವಾಯುಗುಣ. ಯಾವುದೇ ಒಂದು ಸ್ಥಳದ ದೀರ್ಘ ಅವಧಿಯು ಅಂದರೆ 30 ರಿಂದ 33 ವರ್ಷಗಳ ಹವಾಮಾನದ ಸರಾಸರಿಯನ್ನು ವಾಯುಗುಣ ಎಂದು ಕರೆಯುವರು. ಪ್ರಪಂಚದಲ್ಲಿ ವಿವಿಧ ಪ್ರಕಾರದ ವಾಯುಗುಣಗಳು ಕಂಡುಬರುತ್ತವೆ. ಉದಾ ಮಾನ್ಸೂನ್ ಉಷ್ಣ ಮಾದರಿಯ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟರೇನಿಯನ್ ಮಾದರಿ ವಾಯುಗುಣ, ಸಾಗರಿಕ ವಾಯುಗುಣ, ತಂಡ್ರಾ ಮಾದರಿ ವಾಯುಗುಣ. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ವಾಯುಗುಣಶಾಸ್ತ್ರ ಕ್ಲೈಮೆಟಾಲಜಿ ಎನ್ನುವರು. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ವಾಯುಗುಣಶಾಸ್ತ್ರ ಕ್ಲೈಮೆಟಾಲಜಿ ಎನ್ನುವರು. ವಾಯುಗುಣ ನಿರ್ಧರಿಸುವ ಅಂಶಗಳು. ವಾಯುಗುಣ ನಿರ್ಧರಿಸುವ ಅಂಶಗಳು: ಅಕ್ಷಾಂಶಗಳು, ಸಮುದ್ರದಿಂದ ಇರುವ ದೂರ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಮಾರುತಗಳ ದಿಕ್ಕು, ಪರ್ವತ, ಸಾಗರ ಪ್ರವಾಹಗಳು, ಭೂ ಮೇಲ್ಮೈ ಆವರಿಸಿವೆ. ಉದಾ ಭಾರತದಲ್ಲಿ ಮಾನ್ಸೂನ್ ಉಷ್ಣ ಮಾದರಿ ವಾಯುಗುಣ, ದಕ್ಷಿಣ ಯುರೋಪ್ನಲ್ಲಿ ಮೆಡಿಟರೇನಿಯನ್ ಮಾದರಿ ವಾಯುಗುಣ. ಮಳೆಯ ಹಂಚಿಕೆ. ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಪ್ರದೇಶಗಳು: ಸಮಭಾಜಕ ವೃತ್ತ ಪ್ರದೇಶ, ಉಪ ಉಷ್ಣವಲಯ ಪೂರ್ವ ಅಂಚಿನ ಭಾಗ, ಪಶ್ಚಿಮ ಅಂಚಿನ 40-60 ಉತ್ತರ ದಕ್ಷಿಣ ಅಕ್ಷಾಂಶ ಮಧ್ಯಪ್ರದೇಶಗಳು. ವಿರಳ ಮಳೆ ಪಡೆಯುವ ಪ್ರದೇಶಗಳು: ಧ್ರುವ ಪ್ರದೇಶಗಳು, ಉಪ ಉಷ್ಣವಲಯ ಪಶ್ಚಿಮ ಭಾಗ ಹಾಗೂ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ಮರುಭೂಮಿಗಳು. ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುವರು. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಕರ್ನಾಟಕದ ಅತ್ಯಂತ ಒಣ ಪ್ರದೇಶವಾಗಿದೆ.